ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ನಮ್ಮ ಸಿದ್ದರಾಮಯ್ಯನವರು, ಪ್ರೀತಿಯಿಂದ ಕರೆಯುವ ಸಿದ್ದು ಅವರು, ಮುಂದಿನ 25 ವರ್ಷ ನಾವೇ ಆಡಳಿತ ಮಾಡ್ತೀವಿ, ನಾನೇ 5 ವರ್ಷ ಪೂರೈಸ್ತೀನಿ, ಎರಡು ಮಾತುಗಳನ್ನು ಭಾಳ ಆತ್ಮವಿಶ್ವಾಸದಿಂದ ವಿಧಾನಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಸಮಿತಿಗಳ ಅಧ್ಯಕ್ಷ ಹುದ್ದೆಯನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ದಕ್ಕಾಗಿ ಇದು ಹೊಡೆದ ಒಂದು ವಿರೋಧ ವ್ಯಕ್ತ ಆಗಿತ್ತು. ಯಾಕಂದರೆ ಜನರಿಂದ ಆಯ್ಕೆಯಾದಂಥ MLAಗಳ ಒಂದು ಹಕ್ಕನ್ನು ನೀವು ಕಸ್ಕೊಳ್ತಾ ಇದ್ದೀರಿ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ನೀವು ನಿಮ್ಮ ಅಧ್ಯಕ್ಷರನ್ನು ಅಥವಾ ಈ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದಂಥ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಿಮ್ಮ ಯಾವ ಮೂಲದಿಂದ ದುಡ್ಡು ಕೊಡ್ತೀರಿ? ಸರ್ಕಾರದ ಮೂಲದಿಂದ. ಸರ್ಕಾರದೇನಪ್ಪ ಅದು? ಮೊದಲಲ್ಲಿ MLA ಹಕ್ಕನ್ನು ಕಸ್ಕೊಳ್ಳೋದಲ್ಲೇನು ಅಂತ ಅನೇಕ ಪ್ರಶ್ನೆಗಳು ಇತ್ತಿದಾಗ ಅದಕ್ಕೆ ಉತ್ತರ ಕೊಡ್ತಾ ನೀವು ಮುಂದಿನವರೆಗೆ ಮುಂದುವರಿತೀರೇನು? 28ರಲ್ಲಿ ನೀವು ಕಾರ್ಯ ಆಗಬೇಕಲ್ಲ ಅನ್ನೋಂಗೆ ಮಾತಾಡಿದ್ರು 6 ವರ್ಷಕ್ಕೆ. ಅದು ಉತ್ತರವಾಗಿ ನಾನೇ ಮುಂದಿನ ಮುಖ್ಯಮಂತ್ರಿ, 5 ವರ್ಷ ಪೂರೈಸ್ತೇನೆ, ಅಷ್ಟೇ ಅಲ್ಲ ಮುಂದಿನ 25 ವರ್ಷ ಕಾಂಗ್ರೆಸ್ಸಿಗರೇ ಆಳ್ತಾರೆ ಅದನ್ನು ಅನ್ನೋ ಮಾತನ್ನು ಹೇಳಿದ್ರು. ಈ ಕಾಲಕ್ಕೆ 2 ಮೆಸೇಜನ್ನು ಇಲ್ಲಿ ಕೊಡ್ರಿ. ಒಂದೇ ಮೆಸೇಜ್ ಏನಪ್ಪ ಅಂತಂದರೆ, ಈ ಮುಂದಿನ 2.5 ವರ್ಷ ಬಿಟ್ಟುಕೊಡೋದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಸುಮ್ಮನೆ ಅನಗತ್ಯವಾಗಿ ಅದು ಸಲುವಾಗಿ ತಿಕ್ಕಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದನ್ನು ಹೊಳ್ಳೆ ಪ್ರಶ್ನೆ ಎತ್ತಬೇಡ್ರಿ. ನಾವು ತೀರೋರು ಜೊತೆಗೆ ನಮ್ಮ ಕಾಂಗ್ರೆಸ್ ಮುಂದಿನ 25 ವರ್ಷವೂ ಆಳ್ತದೆ. 2 ಪಾಯಿಂಟ್ ಕ್ಲಿಯರ್ ಮಾಡಿಬಿಟ್ರು. ಅಂದ್ರೆ ಸ್ವಚ್ಛವಾಗಿ DK ಶಿವರಿಗೆ ಒಂದು ಉತ್ತರ ಕೊಟ್ಟರು, ನಾ ಬಿಡಲ್ಲಪ್ಪ ಈ 2.5 ವರ್ಷ, ನೀವು ಸುಮ್ಮನೆ ಗುದ್ದಾಡ್ಲಿಕ್ಕೆ ಹೋಗಬೇಡ, ನಂತರ ನಿಂದ ಸರ್ಕಾರ ಅನ್ನುವಂಗೆ ಉತ್ತರ ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ 6 ವರ್ಷ ಕೊಟ್ಟರು. ಅನಗತ್ಯದೇನು ಮಾಡ್ತಾಯಿದ್ದೀರಿ? ನಾವು ಕೊಡಬಾರ್ದು ಎಲ್ಲದ, ನಾವೇನು ಯಾರು ಹಕ್ಕು ಕಸ್ಕೊಂಡಿಲ್ಲ, ನಾವು ಅದನ್ನು ಅಬ್ಸರ್ವೇಷನ್ಗೆ ದುಡ್ಡು ಮುಟ್ತಾ ಇದ್ದೀನೋ, ಸರಿಯಾಗಿ ಆಗ್ತಾಯಿದ್ದೀನೋ, ನಮ್ಮ ಪ್ರಚಾರನೂ ಮಾಡ್ತಾಯಿದ್ದೀವಿ ಅನ್ನೋಂಗೆ ಮಾತಾಡಿದರು. ಅಂದ್ರೆ ಈ ಗ್ಯಾರಂಟಿಗಳು ಹೋಗಿ ಮುಟ್ತಾವಿಲ್ಲೋ, ಅವು ಏನು ವರ್ಕ್ ಮಾಡ್ತಾ ಇದ್ದಾವೆ, ಜನ ಅದಕ್ಕೆ ಏನು ಸ್ಪಂದನೆ ಅದ, ಜನರ ಸ್ಪಂದನೆ ಜೊತೆ ನಾವು ಇನ್ನೂ ಏನೇನು ಮಾಡಬೇಕಾಗಿದೆ ಅನ್ನೋದಕ್ಕೆ ನಾವು ಮಾಡಿದ್ದೀವಪ್ಪ ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಒಂದು ರೀತಿಯಿಂದ ಇಲ್ಲಿ ಫುಲ್ ಸ್ಟಾಪ್ ಇಟ್ಟಂಗೆ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಇನ್ನು ಸಾಕು ಚರ್ಚೆ, ಇನ್ನು ಮುಂದಿನ 2.5 ವರ್ಷ ನಂತರ ನೀವು ಯಾರಾದರೂ ಆಗಿರಪ್ಪ ಅನ್ನೋಂಗೆ ಕಾಂಗ್ರೆಸ್ ಒಟ್ಟು ಆಡಳಿತದಲ್ಲಿರಲಿ, ಅದನ್ನು ಆರಿಸ್ತಾರೋ ಜವಾಬ್ದಾರಿ ನಮ್ಮದು. ಕಾಂಗ್ರೆಸ್ ಮುಂದಿನ 25 ವರ್ಷ ಬಿಟ್ಟು ಕೊಡೋದಿಲ್ಲ. ಅದು ಮುಂದಿನ 25 ವರ್ಷ ಆಳ್ತಾರೋ ಇಲ್ಲೋ ಕಾಂಗ್ರೆಸ್ಸಿಗರು ಆ ಮದ್ದು ಬೇರೆ. ಯಾಕಂತಂದ್ರೆ 2028ರಲ್ಲಿ ಗೆಲ್ಲುವುದು ಅಷ್ಟೇ ಸುಲಭದ ಕೆಲಸ ಅಲ್ಲ. ಅದು ಯಡಿಯೂರಪ್ಪನನ್ನ ಮುಂದೆ ಹಾಕ್ಕೊಂಡು ಹೋದ್ರೆ ಗೆಲ್ಲುವ ಸಾಧ್ಯತೆಗಳು BJP. ಮತ್ತು ಈಗಿನ ಚಿಕ್ಕಾಟ ನೋಡಿದರೆ 2022 ನಂತರ ಕಾಂಗ್ರೆಸ್ನ ಅಧಿಕಾರಕ್ಕೆ ಉಳಿದು ಅಂಥ ಪ್ರಸಂಗ ಹೆಚ್ಚಿಗದ ಅನ್ನುವಂಥ ಮಾತು ಇಲ್ಲದ. ಯಾಕಂದ್ರೆ ಮೊದಲು ನಿಮ್ಮ ಮನೆಯಲ್ಲೇ ಸಾಕಷ್ಟು ಏನಪ್ಪ ಅಂದ್ರೆ ಏನು ಹೋಲುಗಳು ಬಿದ್ದಿದ್ದಾವೆ, ಅನೇಕ ಬಾಗಿಲುಗಳಿದ್ದಾವೆ. ಮೊದಲು ನಿಮ್ಮನ್ನು ನೀವು ಸತ್ತಿಸ್ಕೊಳ್ರಿ, ನಿಮ್ಮನ್ನು ನೀವು ಉಳಿಸ್ಕೊಳ್ರಿ ಅನ್ನುವಂಥ ಮಾತು ಆ ರಭಸು ಅದರಲ್ಲಿತ್ತು. ಸಿದ್ದರಾಮಯ್ಯ ಮಾತುಗಳಿಂದಾಗೆ BJPಗರಿಗೂ ಒಂದು ರೀತಿಯಿಂದ ತಳಮಳ ಸುರೋದಂಗೆ ಆಗಿದೆ. 2027ರಲ್ಲಿ ನಾವು ಬರೋದಿಲ್ಲೇನೋಪ್ಪ ಅನ್ನುವಂಥ ಮಾತು. ಅದು ಉತ್ತರ ಕೊಟ್ಟರು 6 ವರ್ಷ ಹೋಗಿಲ್ಲ, ಹೇಗೆ ಹೇಳ್ತಾ ಇದ್ರಿ, ಹಿಂದೆ ಬಿದ್ದು ಹೋದ್ರಲ್ಲಿ ನೀವು ಅನ್ನೋ ಮಾತು ಮಾತಾಡಿದ್ರು 18ರಲ್ಲೇ. ಮತ್ತು ಅವ್ರನ್ನೂ ಕೆಣಕಿದ್ರು, ಕಾಲಿಡು ಕೆಲಸ ಮಾಡಿದರು. ಮತ್ತು ರಾಜಕೀಯದಲ್ಲಿ ಇದೆಲ್ಲ ನಡೆಯೋದನ್ನು ಆತ್ಮವಿಶ್ವಾಸನೇ ಮಾತಾಡಿದ್ರೆ ಸತ್ಯ ಆಗ್ತದಂತಲ್ಲ. ದೆಹಲಿಯಲ್ಲಿ ಕೇಜ್ರಿವಾಲ್ ಹೇಳಿದರು, ಮುಂದಿನ ಜನದಲ್ಲಿ ಬರಬೇಕು ಪ್ರಧಾನಿ ಅವರಿಗೆ ಆಳ್ಬೇಕು ದೆಹಲಿ ಅಂತ ಹೇಳಿದರು. ಇದು ಜನದಲ್ಲಿ ಆಯ್ತಲ್ಲ. ಅತಿಯಾದ ಆತ್ಮವಿಶ್ವಾಸನೂ ಕೂಡ ವೈರಿನ ಮನುಷ್ಯಾಗ. ಅದಕ್ಕಾಗಿ ಆದರೆ ಇಲ್ಲಿ ಅತಿ ಆತ್ಮವಿಶ್ವಾಸ ಅನ್ನೋಕ್ಕಿಂತ ಆತ್ಮವಿಶ್ವಾಸ ಇತ್ತು ಮಾತ್ರ ಸ್ಪಷ್ಟ ಅದ. ಮತ್ತು ಇನ್ನೊಂದು ಮಾತನ್ನು ಗಮನಿಸ್ಬೇಕಾಗಿದೆ ಇಲ್ಲಿ ಏನಪ್ಪ ಅಂದ್ರೆ, ಅನಗತ್ಯ ಇನ್ನು ಕಾಂಗ್ರೆಸ್ನಲ್ಲಿ ನಾವು ಜಗಾಡೋದು ಬೇಡ, ಕಿತ್ತಾಡೋದು ಬೇಡ. 2027 ನಂತರ ಮುಂದಿನ ಮುಖ್ಯಮಂತ್ರಿ ಹೊಸದಾಗಿ ಬರ್ತೀರಿ, ನಿಮ್ಮ ಅಧಿಕಾರದ ಯಾರಾದರೂ ಮುಖ್ಯಮಂತ್ರಿ ಆಗಿರಿ, ಯಾರಾದರೂ ಅಧ್ಯಕ್ಷರಾಗಿರಿ, ಏನಾದರೂ ಆಗಿರಿ, ಕುಡ್ಕೊಂಡು ಹೋಗ್ರಿ ಅನ್ನೋ ಮೆಸೇಜು ಅಲ್ಲ. ಅನಗತ್ಯ ನಿಮ್ಮ ಕಾಲು ಜಗ್ತಾ ಹೋದ್ರಿ ಅಂದ್ರೆ ನೀವು ನಾಶ ಆಗ್ತೀರಿ, ಎಲ್ಲೂ ಇರೋದಿಲ್ಲ, ಪೂರ್ತಿ ದಂಡಿಗೆ ಹೋಗಿ ನಿಲ್ತು ಬಿಡಿದಿರಿ ಅಂತ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಈ ನಮ್ಮ ಸಿದ್ದರಾಮಯ್ಯ ಕೊಟ್ಟಂತಹ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ, ಇನ್ನೊಬ್ಬರು ಇರಲಿಲ್ಲ ಅನ್ನೋದು ಒಂದು, ಜೊತೆಗೆ ಮುಂದೆ ನಾವು ಗೆಲ್ಲೋದು. ಯಾಕೆಂದರೆ ಗ್ಯಾರಂಟಿ ನಮ್ಮ ಜೊತೆಗೆ ಇದ್ದಾವೆ ಅಂತೇಳಿ. ಮತ್ತು ಈಗಾದರೂ BJPಗೆ ಒಂದು ಸ್ಪಷ್ಟೀಕರಣದ ಸ್ಪಷ್ಟ ಚಿತ್ರಣ ಅವ್ರಿಗೂ ಮೂಡಿದೆ, BJPಗರಿಗೆ ಮತ್ತು ಮೋದಿಯವರಿಗೆ. ಏನಂದರೆ ಗ್ಯಾರಂಟಿ ಕೊಟ್ಟಾರದ
ನಾವು ಕರ್ನಾಟಕದಲ್ಲೇ ಮತ್ತೆ ಆಡಳಿತಕ್ಕೆ ಬರೋದು ಕಷ್ಟ. ಯಾವುದೇ ರೀತಿಯ ಹಿಂದುತ್ವವಾದ ಆಗಲಿ ಮತ್ತೇನೂ ಆಗಲಿ ಮತೀಯ ತಳದ ಒಂದು ಪ್ರಚೋದನೆ ಆಗಲಿ ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಯಾಕಂದ್ರೆ ಸ್ವತಃ ನಮ್ಮ ಮೋದಿಯವರು ಬಜರಂಗಿ ಎಷ್ಟು ಆಳದ ಮೂಮೆಂಟ್ ಮಾಡಿದ್ರು, ಎಷ್ಟು ಸಲ ಬಂದರು ಕರ್ನಾಟಕಕ್ಕೆ. ಅವೆಲ್ಲ ಬಂದರೂ ಸಹಿತ ಜನ ಕೂಡಿದರೂ ಸಹಿತ ರಿಸಲ್ಟ್ ಏನಾದರೂ 136 ಸೀಟುಗಳು ಆರಿಸಿ ಬಂದು ಮತ್ತು ನಂತರದ ಮತ್ತೆ 2-3 ಸೀಟು ಮಾಡ್ತಾರೆ. ಹೀಗಾಗಿ ಇವತ್ತು ಏನಪ್ಪ ಅಂದ್ರೆ ಈ ಮತೀಯ ಒಂದು ಏನು ಗಲಭೆ ಗೆಲ್ಲಬೇಕು ಅನ್ನೋಂಥ ಏನೋ ಒಂದು BJP ತಂತ್ರ ಇತ್ತು, ಅದು ನಿಧಾನಕ್ಕೆ ಹಿಂದೆ ಸರಿತಾ ಇದೆ ಅಂತ ಜನರು ನಿಧಾನಕ್ಕೆ ಎಚ್ಚರಗೊಳ್ತಾ ಇದ್ದಾರೆ. ಅದಕ್ಕೆ ಜಗಳ ಆಡೋದ್ರಿಂದ ಏನಾಗೋದು, ಹಿಂದೂ ಮುಸ್ಲಿಂ ಮಾಡೋದ್ರಿಂದ ಏನಾಗೋದು, ನಮ್ಮಲ್ಲೇ ತಿಕ್ಕಾಟ ಆಗ್ತದೆ, ನಾವು ಹಾಳಾಗಿ ಹೋಗ್ತೀವಿ ಅನ್ನೋಂಥ ಒಂದು ಆರ್ಥಿಕವಾಗಿ ಹಾಳಾಗಿ ಹೋಗ್ತೀವಿ, ಜೊತೆಗೆ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಒಳ್ಳೆ ಬದುಕು ಮಾಡಲಿಕ್ಕೆ ಆಗೋದಿಲ್ಲ. ಆ ವಿಷಯಕ್ಕೆ ಬಿಟ್ಟ ನಾವು ನೆಮ್ಮದಿ ಬದುಕು ಮಾಡಬೇಕಾಗಿತ್ತು ಅನ್ನೋಕ್ಕೆ ಎಲ್ಲರೂ ಹೊರಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹಿಂದುತ್ವದ ವಾದ ನಿಧಾನಕ್ಕೆ ಹಿಂದೂಗಳ ಮನಸ್ಸಿನಿಂದ ಹೊರಗೆ ಹೋಗ್ತಾ ಇದೆ ಅನ್ನೋದು ಅರ್ಥ ಸಹಿತದ. ಭಾಳ ಜನ ನಮ್ಮ ಜೊತೆ ಮಾತಾಡಿದಾಗ ಅಂತಿರ್ತಾರೆ, ಇಲ್ಲರಿ ಇದೇನು ಕಾಂಗ್ರೆಸ್ದ ಭಿನ್ನವಾದಂಥ ಆಡಳಿತ ಕೊಟ್ಟರು ಇಲ್ಲಿವರೆಗೆ, ಉದ್ಯೋಗ ಕೊಡ್ತನೋ ಹಾಗೆ ಹೀಗೆ ಪ್ರತಿಯೊಬ್ಬಗೂ ಅಂದರೆ 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂದರು, 15 ಲಕ್ಷ ಪ್ರತಿ ಬಡವ ಕೊಡ್ತಾನೆ ಅಂದರು, ಏನೂ ಆಗಲಿಲ್ಲಲ್ಲ ಇಲ್ಲಿವರೆಗೆ. ದೆಹಲಿಯಲ್ಲಿ ಸಾಕಷ್ಟು ಮಾತಾಡಿದ್ದಾರೆ, ಇನ್ನೂ ಏನೇನಾಗ್ತದೆ ಗೊತ್ತಿಲ್ಲ. ದೆಹಲಿ ಜನ ಅಂಜಿದಾರ, ನಾವು ಆರಿಸಿಯನ್ನು ತಂದಿವಿ, ಇವು ಗ್ಯಾರಂಟಿಗಳನ್ನ ನಡುವೆ ಬಿಟ್ಟರೆ ಬಂದ್ ಮಾಡಿದ್ರೆ ಏನು ಮಾಡೋದು ಅನ್ನೋದು ಚಿಂತೆ ಅವ್ರಿಗೂ ಕಾಣಲಿಕ್ಕೆ ಶುರು ಆಗಿಬಿಟ್ಟಾರೆ. ಅಂದ್ರೆ ಗ್ಯಾರಂಟಿಗಳನ್ನ ಅನಿವಾರ್ಯವಾಗಿ ಬೊಕ್ಕಸ್ ಖಾಲಿ ಆದರೂ ದಿವಾಳಿಗಂತರೂ ಏನೋ ಆದರೂ ಗ್ಯಾರಂಟಿ ಕೊಡಲೇಬೇಕು ಅನ್ನೋದು ಸ್ಥಿತಿ ಅದ. ಮತ್ತು ಕಾಂಗ್ರೆಸ್ ಮತ್ತು BJP ಇರುತ್ತಿರುವಂಥ ಎಲ್ಲ ರಾಜ್ಯಗಳಲ್ಲೇ ಸಾಲದ ಬಜೆಟ್ ಅದ. ಕರ್ನಾಟಕದ ಹೇಳಿದ್ದೆ ನಿಮಗೆ, ಸಾಲದ ಬಜೆಟ್ 1.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಈ ಸಲ ನಮ್ಮ ಸಿದ್ದರಾಮಯ್ಯನವರು. ಸೆಂಟ್ರಲ್ನಲ್ಲಿ ಅದು ಹಾಡ 204 ಲಕ್ಷ ಕೋಟಿ ಸಾಲಗಳದಾವ ಅಂತೇಳಿ ಕೇಳಿ ಬರ್ತದೆ. ಈ ಸಾಲಗಳು ಹರಿದಿಂದ ಮುಟ್ಟುವುದರಿಂದ ಆಗುವುದರಿಂದ ಆದರೆ ಏನಾಗಲಿ ಒಟ್ಟು ಅಧಿಕಾರ ಬೇಕು, ಅದು ಗ್ಯಾರಂಟಿ ಕೊಡೋದು ಅನ್ನುವಂಥ ಮಾತುಗಳು ಅವರೂ ಇದ್ದರೆ. ಒಂದಿತ್ತು ಕೇಜ್ರಿವಾಲ್ರದ್ದು ಲಾಭದ ಬಜೆಟ್, ಅದು ಕಳೆದ 2 ವರ್ಷ ಆಗಲಿಲ್ಲ. ಯಾಕಂದರೆ ಅಲ್ಲಿ ಕೇಂದ್ರ ಸರ್ಕಾರದ ಸಹಕಾರ ಪೂರ್ಣ ಪ್ರಮಾಣದಲ್ಲಿ ಆಡಳಿತಗಾರರಿಗೆ ಸಿಗಲಿಲ್ಲ ಕೇಜ್ರಿವಾಲ್ರಿಗೆ ಅನ್ನೋದು ಅಷ್ಟೇ ಸತ್ಯದ. ಆದರೂ ಅವರು ಸಾರಾಯಿ ನೀತಿಯಲ್ಲಿ ಒಂದು ತಪ್ಪು ಮಾಡಿದಾಗ ಜನ ಶಿಕ್ಷೆ ಕೊಟ್ಟಿದ್ದು ಸರಿನೇ ಅದು, ಇಲ್ಲಂತಲ್ಲ. ನಿಜವಾಗಿಯೂ ಕೇಜ್ರಿವಾಲ್ರು ಸಾರಾಯಿ ನಿಷೇಧ ಮಾಡಿದ್ರೆ ಇನ್ನೂ ದೊಡ್ಡವರಾಗ್ತಿದ್ರು ಏನು, ಅದು ಮುಗಿದೋದು ಕಥೆ. ಈಗ ಮತ್ತು ಬಿಲ್ಡಪ್ ಆಗಬೇಕು, ಏನು ಮಾಡ್ತಾರೆ ಮಾಡಲಿ. ಆದರೆ ಈ ಗ್ಯಾರಂಟಿಗಳ ಮಾತ್ರ ಕರ್ನಾಟಕದಲ್ಲೇ ಕೊಡ್ತಾನಂದ್ರೆ ಮಾತ್ರ ಜನ BJP ಅಂತ ಒಲಿಯೋ ಸಾಧ್ಯತೆ ಅದ. ಮತ್ತು ಈಗಾಗಲೇ ಇಡೀ ರಾಷ್ಟ್ರ ಜನ ನೋಡ್ತಾ ಇದ್ದಾರೆ ದೆಹಲಿಯ ಎಷ್ಟು ಮಟ್ಟಿಗೆ BJP ಕೊಟ್ಟ ಆಶ್ವಾಸನೆ ಉಳಿಸ್ಕೊಳ್ತದೆ ಅಂತೇಳಿ. ಯಾಕಂದರೆ ಈ ಒಂದು ರೇವಡಿಗಳ ಬಗ್ಗೆ, ಫ್ರೀ ಬೀಸ್ಗಳ ಬಗ್ಗೆ BJP ಅಷ್ಟು ಕಷ್ಟ ಅನ್ನೋದು ನಾವು ಈಗ ತಿಳ್ಕೊಂಡಿದ್ದೀವಿ. ರೇವಡಿಗಳನ್ನು ಕೊಡಲಾರ್ದ, ಗ್ಯಾರಂಟಿಗಳನ್ನು ಕೊಡಲಾರ್ದ ನಮ್ಮ BJP ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು BJP ತಿಂತವು ಸಾಲದ ಮಡುವಿನಲ್ಲಿದ್ದಾವೆ. ಇನ್ನು ಗ್ಯಾರಂಟಿ ಕೊಡ್ತಾ ಹೋದ್ರೆ ಇನ್ನೂ ಯಾವ ಹಂತಕ್ಕೆ ಬರ್ಬೋದು. ಈಗಾಗಲೇ ಕೇಂದ್ರ ಇದು ನಮ್ಮ ಕಾಂಗ್ರೆಸ್ ಇದ್ದಿರ್ಬೋದು, BJP ಇದ್ದಿರ್ಬೋದು, ಎರಡರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಜೊತೆಗೆ ಕೇಂದ್ರ ಸರ್ಕಾರದ ಬಗ್ಗೆನೂ ಹೇಳ್ತಾ ಇದ್ದೀನಿ. ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಉತ್ಪನ್ನ ಬರಬೇಕಾಗ್ತದೆ, ಟ್ಯಾಕ್ಸ್ ಹೆಚ್ಚು ಸೇರಬೇಕಾಗ್ತದೆ. ಆ ಟ್ಯಾಕ್ಸ್ ಹೆಚ್ಚಿರೋದಾಗಲಿ ಉತ್ಪನ್ನ ಬರೋದಾಗಲಿ ಅಷ್ಟು ಮಾತಲ್ಲ ಅನ್ನೋದು ಈಗಾಗಲೇ ಗೊತ್ತಿರುವಂಥ ವಿಷಯ. ಅದೇನೋ ಇರಲಿ, ಇನ್ನು ಮಾತ್ರ ಮುಂಬರುವ ಇಲೆಕ್ಷನ್ದಲ್ಲ ಈಗಾಗಲೇ ಗ್ಯಾರಂಟಿ ಕೊಟ್ಟಿರುವಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಾವು ಮುಂದಿರ್ತೀವಿ. ನಾನು ಮುಂದಿನ 5 ವರ್ಷ ಅಂದರೆ ಈ ಇಯರ್ ಕಂಪ್ಲೀಟ್ ಆಗೋ ತನಕ ಈ ಸಲದ ನಾನು ಮುಖ್ಯಮಂತ್ರಿಗಳಂತ ಮಾತು ಹೇಳೋ ಮೂಲಕ DKಶಿ ಅವ್ರಿಗಾಯ್ತು, ವಿರೋಧ ಪಕ್ಷಗಳಿಗಾಯ್ತು ಅನ್ನಗೈತೆ ಚರ್ಚೆ ಬಿಡ್ರಿ, ನೀವು ಮುಡ ತೊಗೊಂಬರ್ರಿ, ಮತ್ತೇನು ತೊಗೊಂಬರ್ರಿ, ಅದನ್ನು ಉಳ್ಕೊಳ್ತೀನಿ ಹೇಗಾದರೂ ಮಾಡಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇನಲ್ಲಿ ಇದು ಈಗಿದ್ದಂಥ ಸ್ಥಿತಿ, ಸ್ಟೇಟಸ್ ಅಂತೀವಲ್ಲ ನಾವು, ಅಪ್ಡೇಟ್ ಹಿಂಗದ. ಮತ್ತು ನಾಳೆ ಇದರಿಂದ ಏನೇನಾಗ್ತದೋ ಇನ್ನೂ ಯಾರು ಏನು ಮಾತಾಡ್ತಾರೆ ನೋಡೋಣ, ಅದು ಬಂದಾಗ ಮತ್ತೆ ಚರ್ಚೆ ಮಾಡೋಣ. ಈಗ ಮಾತ್ರ ಸಿದ್ದರಾಮಯ್ಯರು ಫುಲ್ಲಾಗಿ ತಮ್ಮ ಮನಸ್ಸನ್ನು ತಮ್ಮ ಕಂಟ್ರೋಲ್ದಲ್ಲಿ ಇಟ್ಕೊಂಡು ಆಡಳಿತ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ ಮತ್ತು ಕಂಫರ್ಟೇಬಲ್ ಅದಾರಪ್ಪ ಅಂತ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ ರೀ? ನಾನು ಹೇಳಿದ ಸುಳ್ಳು ಅನ್ನಿಸ್ತದೆ, ಸರಿ ಅನ್ನಿಸ್ತಿದ್ದೆವು. ಸುಳ್ಳು ಅಂದ್ರೆ ಖರೆ ಅಂದ್ರೆ ಖರೆ ಅಲ್ರಿ. ಲೈಕ್ರೆ ಮಾಡಿರಿ, ಡಿಸ್ಲೈಕ್ರೆ ಮಾಡಿರಿ, ಒಟ್ಟು ಏನಾದರೂ ಮಾಡ್ತಾಯಿರಿ, ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಜೈ ಸೀತಾರಾಮ್, ಇದು ಸತ್ಯದ ಕೈಗರಡಿ ವಂದನೆಗಳು.